ನಾನು ನಮ್ಮ ತೋಟದಲ್ಲಿ ಅಡಿಕೆನೂ ಕೂಡ ನೆಡಲಾಗಿ ಆ ಅಡಿಕೆಗೂ ಕೂಡ ಒಂದು 20 ಗಿಡಕ್ಕೆ ನಾನು ಆ ಕೋಕೋ ಮ್ಯಾಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಇಳುವರಿ ಕೂಡ ಮತ್ತು ಫ್ಲವರಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಫೋರ್ ನಾನು ಉಪಯೋಗಿಸ್ಕಿಂತ ಮುಂಚೆ ಈ ಮಟ್ಟದಲ್ಲಿ ಇಳುವರಿ ಒಂದು ಹೂವು ಬಿಡತಕ್ಕಂಥದ್ದಾಗಲಿ ಅಥವಾ ಗೊನೆ ಹೊಡೆಯತಕ್ಕಂಥದ್ದಾಗಲಿ ಇರಲಿಲ್ಲ. ಈಗ ಉಪಯೋಗಿಸಿದ ಮೇಲೆ ಚೆನ್ನಾಗಿ ಬರ್ತಾ ಇದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆಯಾಗಿದೆ. ಧನ್ಯವಾದಗಳು. ನನ್ನ ಹೆಸರು HB ರಾಮಣ್ಣ ಅಂತ ಹೇಳಿ. ನಾನು ಈ ಕೋಕೋ ಮ್ಯಾಕ್ಸ್ ಅಂತಕ್ಕಂಥ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಒಬ್ಬ. ನಾನು ಇಲ್ಲಿ ಮೈಸಂದ್ರ ಸೊಲನಹಳ್ಳಿ ಗ್ರಾಮದ ಹಿಂಭಾಗದಲ್ಲಿ ಒಂದಷ್ಟು ಜಮೀನನ್ನು ಮಾಡಿ ಆ ಜಮೀನಿನಲ್ಲಿ ಒಂದು 70 ಗಿಡ ತೋಟ ಮಾಡ್ತೀನಿ. ಆ 70 ಗಿಡ ತೋಟದಲ್ಲಿ ಒಂದು 10 ಗಿಡಕ್ಕೆ ಶಾಂಪಲ್ ಈ ಕೋಕೋ ಮ್ಯಾಕ್ಸ್ ಅಂತಕ್ಕಂಥ ಒಂದು ಟಾನಿಕನ್ನು ಯೂಸ್ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಒಂದು ಪ್ರೊಡಕ್ಷನ್ ಹೇಗಿದೆ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯದಲ್ಲಿ ಕೋಕೋನಟ್ ಚೆನ್ನಾಗಿ ಬರ್ತಾ ಇದೆ. ನಾನು ಈ ಕೋಕೋ ಮ್ಯಾಕ್ಸನ್ನು ಉಪಯೋಗಿಸಿದ ಮುಂಚೆ ಅಂತಹ ಒಂದು ಉತ್ತಮವಾದಂತಹ ಇಳುವರಿಯನ್ನು ನೋಡ್ತಾ ಇರಲಿಲ್ಲ. ಉಪಯೋಗಿಸಿದ ಮೇಲೆ ಉತ್ತಮವಾದಂತಹ ಇಳುವರಿ ಬರ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಇದನ್ನು ಸಾರ್ವಜನಿಕರು ಅಥವಾ ಬೇರೆ ತೋಟ ಮಾಡ್ತಕ್ಕಂಥವರು ಕೂಡ ಉಪಯೋಗಿಸ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮ ತೋಟದಲ್ಲಿ ಅಡಿಕೆ, ತೆಂಗು, ಮೆಣಸು, ಆಮೇಲೆ ಈ ಥರ ಹಣ್ಣಿನ ಗಿಡಗಳು ಯಾವುದು ಬಟರ್ ಫ್ರೂಟ್ಸು, ನಿಂಬೆ, ಹಲಸು, ಮಾವು ಎಲ್ಲವನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವಕ್ಕೂ ಕೂಡ ಉಪಯೋಗಿಸಲ್ಲ. ಇನ್ನೂ ಕೂಡ ನಾನು ಇದ್ರ ಜೊತೆಗೆ ನನ್ನದೇ ಆದಂಥ ದಾಟನೆ ಜೀವಾಮೃತನೂ ಕೂಡ ಮಾಡ್ತಾಯಿದ್ದೀನಿ. ಅದನ್ನು ಪ್ರತಿ ಗಿಡ ಪ್ರತಿ ಮರಕ್ಕೂ ಕೂಡ 2 ಲೀಟ್ರ್ 3 ಲೀಟ್ರ್ ತಿಂಗಳಿಗೆ ಒಂದು ಸಲ ಉಯ್ತಾ ಇರ್ತೀನಿ. ಜೊತೆಗೆ ಎಮ್ಮೆ ಸಗಣಿನೂ ಕೂಡ ತೋಟಕ್ಕೆ ಹಾಕ್ತಾಯಿದ್ದೀನಿ. ತೋಟ ಚೆನ್ನಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೋಡೋದರಿಗೂ ಕೂಡ ಬಹಳ ಖುಷಿ ಆಗ್ತಾಯಿದೆ. ನಾನು ನಮ್ಮ ತೋಟದಲ್ಲಿ ಅಡಿಕೆನೂ ಕೂಡ ನೆಡಲಾಗಿ ಆ ಅಡಿಕೆಗೂ ಕೂಡ ಒಂದು 20 ಗಿಡಕ್ಕೆ ನಾನು ಆ ಕೋಕೋ ಮ್ಯಾಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಇಳುವರಿ ಕೂಡ ಮತ್ತು ಫ್ಲವರಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಫೋರ್ ನಾನು ಉಪಯೋಗಿಸ್ಕಿಂತ ಮುಂಚೆ ಈ ಮಟ್ಟದಲ್ಲಿ ಇಳುವರಿ ಒಂದು ಹೂವು ಬಿಡತಕ್ಕಂಥದ್ದಾಗಲಿ ಅಥವಾ ಗೊನೆ ಹೊಡೆಯತಕ್ಕಂಥದ್ದಾಗಲಿ ಇರಲಿಲ್ಲ. ಈಗ ಉಪಯೋಗಿಸಿದ ಮೇಲೆ ಚೆನ್ನಾಗಿ ಬರ್ತಾ ಇದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆಯಾಗಿದೆ. 1 ಲೀಟ್ರಿಗೆ 100 ml, ಅಡಿಕೆಗಾದರೆ 50 ml ಈ ಥರ ಉಪಯೋಗ ಮಾಡಿಕೊಂಡು ನಾನು 10 ಗಿಡಕ್ಕೆ 10 ತೆಂಗು, 20 ಗಿಡ ಅಡಿಕೆಗೆ ಹಾಕ್ತಾಯಿದ್ದೀನಿ. ಪ್ರತಿ ತಿಂಗಳು ಒಂದು ಸಾರಿ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಅಡಿಕೆಗೆ ಮತ್ತು ತೆಂಗಿಗೆ ಯೂಸ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ಲಿ 20 ಡೋಸೇಜ 4 ಮಂತ್ಸು 4 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. 4 ತಿಂಗಳಿಗಿಂತ ಹಿಂದಿಗೆವು ಈಗ ಉಪಯೋಗಿಸಿ ಈ 4 ತಿಂಗಳು ಆದಮೇಲೆ ಬರ್ತಕ್ಕಂಥ ಇಳುವರಿ ಅಥವಾ ಮತ್ತು ಮರದ ಫಲವತ್ತತೆ ಮತ್ತು ಮರ ಗಿಡಗಳ ಒಂದು ಬೆಳವಣಿಗೆ, ಅವುಗಳ ಒಂದು ಹಸಿರು ಇವೆಲ್ಲವನ್ನು ನೋಡಿದಾಗ ಖುಷಿ ಆಗ್ತಾಯಿದೆ.